ಎಲ್ಲರಿಗೂ ನಮಸ್ಕಾರ. ಈ 5 ಮಿನಿಟ್ ಸೀರೀಸ್ ತರಗತಿಗಳಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಿಮಗೆ ಇವತ್ತು ಟಾಪಿಕ್ ನಂಬರ್ 6 ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇದು KS ಪೂರ್ವಭಾವಿ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಈ ಪ್ರಶ್ನೆ ಬರುತ್ತೆ ನಿಮಗೆ. ಏನು ವಿಷಯ ಅಂದರೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಜರುಗಿದೆ? ಮಂಡ್ಯದಲ್ಲಿ ಜರುಗಿದೆ 2024 ಇಸ್ವಿ ಅಂತೇಳಿ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಈ ವಿಷಯವನ್ನು ಆಧಾರದಲ್ಲಿ ಇಟ್ಟುಕೊಂಡು ನಿಮಗೆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ವಿವರವಾಗಿರ್ತಕ್ಕಂತಹ ವಿಷಯವನ್ನು ಸ್ಟೇಟ್ಮೆಂಟ್ ಕೊಟ್ಟು ಪ್ರಶ್ನೆಯನ್ನು ಕೇಳ್ತಾರೆ. ಉದಾಹರಣೆ, ಯಾವಾಗ ಸ್ಥಾಪನೆಯಾಗಿದೆ? ನಿಮಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ಥಾಪನೆಯಾಗಿದ್ದು 1915ರಲ್ಲಿ. ಇದರ ಮೊದಲ ಅಧ್ಯಕ್ಷರು HV ನಂಜುಂಡಯ್ಯ ಅಂತಿದ್ರು. ಇದರ ಮೊದಲ ಒಂದು ಸಮ್ಮೇಳನ 1915ರಲ್ಲಿ ಬೆಂಗಳೂರಲ್ಲಿ ಜರುಗತ್ತೆ. ಇದು ಯಾರ ಪ್ರೇರಣೆಯಿಂದ ಪ್ರಾರಂಭವಾಯಿತು ಅಂತ ಕೇಳ್ತಾರೆ. ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರೇರಣೆಯಿಂದ ಪ್ರಾರಂಭನೆ ಆಗಿರ್ತಕ್ಕಂತಹ ಒಂದು ಕನ್ನಡ ಸಾಹಿತ್ಯ ಒಂದು ಪರಿಷತ್ತಾಗಿದೆ. ಒಂದೊಂದು ಸಲ ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಏನಂತಂದರೆ, ಈ ಕನ್ನಡ ಸಾಹಿತ್ಯಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯರ ಕೊಡುಗೆಯನ್ನು ಚರ್ಚಿಸಿ ಅಂತೇಳಿ. ಸೊ ದಟ್ ಇವೆಲ್ಲನೂ ವಿಷಯಗಳನ್ನ ನೀವು ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಬರೀಬಹುದಾಗಿರ್ತದೆ. 1914ರಲ್ಲಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಸಮ್ಮೇಳನ ನಡೀತದೆ. ಈ ಒಂದು ಸಮ್ಮೇಳನದಲ್ಲಿ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಪೂರಕವಾದ ಪರಿಷತ್ತನ್ನು ಸ್ಥಾಪಿಸುವ ವಿಚಾರದಲ್ಲಿ 3 ಜನರ ಒಂದು ಉಪಸಮಿತಿಯನ್ನು ರಚಿಸ್ತಾರೆ. ಆ 3 ಜನರು ಯಾರ್ಯಾರಂದರೆ, ರಾವ್ ಬಹದ್ದೂರ್ ಎಂ ಶ್ಯಾಮರಾವ್ ಒಂದನೇದವರು, ಎರಡನೇದವರು ಕರ್ಪೂರ ಶ್ರೀನಿವಾಸ ರಾವ್ ಅಂಥೇಳಿ, ಮೂರನೇದವರು PS ಅಚ್ಯುತರಾವ್ ಅಂಥೇಳಿ. ಇವರ ಒಂದು ಉಪಸಮಿತಿಯನ್ನು ರಚಿಸಿ ಇವರ ಶಿಫಾರಸಿನಂತೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಕರ್ನಾಟಕ ಅಥವಾ ಕರ್ನಾಟಕವನ್ನು ಹೊರತುಪಡಿಸಿಯೂ ಕೂಡ ಕೆಲವು ಸ್ಥಳಗಳಲ್ಲಿ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜರುಗಿಸ್ತಾ ಬಂದಿದೆ. ಹಾಗಾದರೆ ಮುಖ್ಯವಾಗಿರ್ತಕ್ಕಂತಹ ಸಮ್ಮೇಳನಗಳು ಎಲ್ಲಿ ಜರುಗಿತು? ಮುಖ್ಯವಾಗಿರ್ತಕ್ಕಂತಹ ವ್ಯಕ್ತಿಗಳು ಅಧ್ಯಕ್ಷತೆಯಲ್ಲಿ ಎಲ್ಲಿ ಸಮ್ಮೇಳನ ಜರುಗಿತು ಎಂಬುದರ ಬಗ್ಗೆ ನಿಮಗೆ ವಿಷಯವನ್ನು ತಿಳ್ಕೋಬೇಕಾಗತ್ತೆ. 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉತ್ತರ ಕರ್ನಾಟಕದ ವಿದ್ಯಾಕಾಶಿ ಅಂತ ಕರೀತಕ್ಕಂತಹ ಧಾರವಾಡದಲ್ಲಿ ಜರುಗುತ್ತೆ. ಇದಕ್ಕೆ ಅಧ್ಯಕ್ಷತೆಯನ್ನು ಕುವೆಂಪು ಅವರು ವಹಿಸಿರ್ತಾರೆ. ಭಾಳ ಇಂಪಾರ್ಟೆಂಟು, ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ 48ನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ಒಬ್ಬರು ಮಹಿಳೆ ವಹಿಸ್ಕೊಳ್ತಾರೆ. ಆ ಮಹಿಳೆಯ ಹೆಸರು ಜಯದೇವಿ ತಾಯಿ ಲಿಗಾಡೆ. ಬಹಳ ಸರ ಪ್ರಶ್ನೆಗಳು ಆಗಿದೆ. ಸಣ್ಣ ಪುಟ್ಟ ಪರೀಕ್ಷೆಗಳಲ್ಲಿ ಇದನ್ನು ನೇರವಾಗಿ ಕೇಳ್ತಾರೆ. ಆದರೆ KS ದಂಥ ಪರೀಕ್ಷೆಯಲ್ಲಿ ಇವುಗಳನ್ನ ಸ್ಟೇಟ್ಮೆಂಟ್ ಮಾಡುವ ಮೂಲಕ ಕೇಳ್ತಾರೆ. ಅದೇ ರೀತಿ ಮೊಟ್ಟ ಮೊದಲ ಬಾರಿಗೆ ಹೊರ ರಾಜ್ಯದಲ್ಲಿ ಯಾವಾಗ ಈ ಒಂದು ಸಮ್ಮೇಳನ ಜರುಗಿತು ಅಂತ ನಿಮಗೆ ಕೇಳಬಹುದು. 1935ನೇ ಇಸ್ವಿಯಲ್ಲಿ 21ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಹೊರ ರಾಜ್ಯದಲ್ಲಿ ನಡೆಯುತ್ತೆ. ಇದಕ್ಕೆ NS ಸುಬ್ಬರಾವ್ ಇವರೇನಾಗಿದ್ರು ಅಂದರೆ ಅಧ್ಯಕ್ಷರಾಗಿದ್ದರು. ಈ ಒಂದು ಸಮ್ಮೇಳನ ಯಾವ ಪ್ಲೇಸ್ನಲ್ಲಿ ನಡೆಯುತ್ತೆ ಅನ್ನೋದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಆಗಬೇಕು. ಅದು 1ನೇ ಕ್ವಶನ್. ಓಕೆ, ಇದಾದ ನಂತರ 26ನೇ ಸಮ್ಮೇಳನ ಹೈದರಾಬಾದ್ನಲ್ಲಿ ನಡೆಯುತ್ತೆ. AR ಕೃಷ್ಣಶಾಸ್ತ್ರಿ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಇದು 1941ರಲ್ಲಿ. 29ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮದ್ರಾಸ್ದಲ್ಲಿ ನಡೆಯುತ್ತೆ. TP ಕೈಲಾಸಂ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅದು 1945ನೇ ಇಸ್ವಿ. ಅದೇ ರೀತಿ 31ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾಸರಗೋಡದಲ್ಲಿ ನಡೆಯುತ್ತೆ. TT ಶರ್ಮಾ ಅವರು ಅಧ್ಯಕ್ಷರಾಗಿರ್ತಾರೆ. ಅದು 1948ರಲ್ಲಿ. ಇತ್ತೀಚೆಗೆ ನಡೆದಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಬಗ್ಗೆನೂ ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮಗೆ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದೇ ಧಾರವಾಡದಲ್ಲಿ ನಡೆದಿತ್ತು. ಚಂದ್ರಶೇಖರ್ ಕಂಬಾರ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದರು. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೆದಿತ್ತು. ಅದಕ್ಕೆ HS ವೆಂಕಟೇಶ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಾಗಿ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2023ರಲ್ಲಿ ಹಾವೇರಿಯಲ್ಲಿ ಜರುಗಿತ್ತು. ಅದಕ್ಕೆ ದೊಡ್ಡ ರಂಗೇಗೌಡ ಅವರು ಅಧ್ಯಕ್ಷರಾಗಿದ್ದರು. ಇಲ್ಲಿ 2 ವಿಷಯಗಳನ್ನ ನೀವು ಕಮೆಂಟ್ ಮಾಡಬೇಕು. ಒಂದನೆಯ ಪ್ರಶ್ನೆ ಏನಂದರೆ,
1935ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊರ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗತ್ತೆ, ಅದು ಎಲ್ಲಿ ಅಂತ ಮಾಡಬೇಕು. ಎರಡನೇದು 1915ರಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಸ್ತಿತ್ವಕ್ಕೆ ಬಂದಾಗ, ಸ್ಥಾಪನೆ ಆದಾಗ ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಕೆಲಸ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಮೈಸೂರಿನ ರಾಜ ಯಾರಿದ್ದರು, ಮೈಸೂರಿನ ಒಡೆಯರು ಯಾರಿದ್ದರು ಅಂಥೇಳಿ ಈ ಎರಡೂ ವಿಷಯಗಳಿಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಜಾಣ್ಮೆಯನ್ನು ಪ್ರದರ್ಶಿಸಿ ಅಂತ ಹೇಳ್ತಾ ಇವತ್ತಿನ 5 ಮಿನಿಟ್ ಸೀರೀಸನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.